ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ಬೆಂಗಳೂರಿನ ಕೀರ್ತಿ ಶಿಖರವಾಗಿರುವ ಪ್ರತಿಷ್ಠಿತ HAL ಸಂಸ್ಥೆ ಆಂಧ್ರ ಪ್ರದೇಶಕ್ಕೆ ಏನಾದರೂ ಶಿಫ್ಟ್ ಆಗುತ್ತಾ? ಇಂತಹದ್ದೊಂದು ಚರ್ಚೆ ಶುರುವಾಗಿತ್ತು. ಇದಕ್ಕೆಲ್ಲ ಕಾರಣ ಅಂತಂದ್ರೆ ಚಂದ್ರಬಾಬು ನಾಯ್ಡು ಅವರೇ ವಿಚಾರ ಪ್ರಸ್ತಾಪ ಮಾಡಿಬಿಟ್ಟಿದ್ದಾರೆ ಅಂತ ಹಬ್ಬಿದ್ದಂತ ಒಂದು ಪುಕಾರು. HAL ಶಿಫ್ಟ್ ಆಗೋದಕ್ಕೆ ಬಿಡೋದಿಲ್ಲ ಅಂತ ರಾಜ್ಯ ನಾಯಕರುಗಳು ಕೂಡ ಒಗ್ಗಟ್ಟನ್ನ ಪ್ರದರ್ಶಿಸ್ತಾ ಇದ್ರು. ಆದರೆ ಈಗ HAL ಶಿಫ್ಟ್ ಆಗುವಂತೆ ನಾನು ಮನವಿ ಮಾಡೇ ಇಲ್ಲ ಅಂತ ಚಂದ್ರಬಾಬು ನಾಯ್ಡು ಸ್ಪಷ್ಟನೆ ನೀಡ್ತಾ ಇದ್ದಾರೆ. ಹಾಗಾದ್ರೆ ಅವರು ಯಾವ ವಿಚಾರವಾಗಿ ಪ್ರಸ್ತಾಪ ಮಾಡಿದ್ರು, ಏನಾಗಿದ್ದಂಥದ್ದು ಈ ಗೊಂದಲ, ಬನ್ನಿ ರಿಪೋರ್ಟಲ್ಲಿ ನೋಡ್ಕೊಂಬರೋಣ. ಬೆಂಗಳೂರು HAL ಮೇಲೆ ಚಂದ್ರಬಾಬು ನಾಯ್ಡು ಕಣ್ಣು. HAL ನಮ್ಮದು ಎಂದ ರಾಜ್ಯ ನಾಯಕರು. ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡ್ ಅರ್ಥಾತ್ HAL 1940ರಲ್ಲಿ ಬೆಂಗಳೂರಿನಲ್ಲಿ ಜನ್ಮ ತಾಳಿತ್ತು. ಸೇನೆಗೆ ಯುದ್ಧ ಹೆಲಿಕಾಪ್ಟರ್ಗಳು, ಏರ್ಕ್ರಾಫ್ಟ್ ಇಂಜಿನ್ ಸೇರಿ ಸ್ವದೇಶಿ ಫೈಟರ್ ಜೆಟ್ಗಳನ್ನು ತಯಾರಿಸುವ ಸಂಸ್ಥೆ HAL. ಇಂತಹ HAL ಮೇಲೆ ಈಗ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಕಣ್ಣು ಬಿದ್ದಿದೆಯಂತೆ. ಕೆಲ ವರದಿಗಳ ಪ್ರಕಾರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ನಾಯ್ಡು ಈ ಬಗ್ಗೆ ಚರ್ಚಿಸಿದ್ದಾರೆ ಎನ್ನಲಾಗಿದೆ. ಇಂಥದ್ದೊಂದು ಚರ್ಚೆ ಮುನ್ನೆಲೆಗೆ ಬರ್ತಿದ್ದಂತೆ ರಾಜ್ಯ ಕಾಂಗ್ರೆಸ್ ಬಿಜೆಪಿ ನಾಯಕರು ಒಗ್ಗಟ್ಟು ಪ್ರದರ್ಶಿಸಿದ್ದಾರೆ. HAL ನಮ್ಮದು, ಬಿಟ್ಟುಕೊಡೋ ಪ್ರಶ್ನೆಯೇ ಇಲ್ಲ ಎಂದಿದ್ದಾರೆ. ಇವತ್ತು ಈ ರೀತಿ ಬೇಡಿಕೆ ಮಾಡ್ತಕ್ಕಂಥದ್ದು ಸರಿಯಲ್ಲ. HAL ಇರತಕ್ಕಂಥ ಒಂದು ಇತಿಹಾಸ ಇದೆ. ಅದು ಮೊದಲಿಂದ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಇವತ್ತು ಮಾಡಿರ್ತಕ್ಕಂಥ ಇತಿಹಾಸ ಕಳೆದ 30-40 ವರ್ಷದ ಇತಿಹಾಸದಲ್ಲಿದೆ. ಇವತ್ತು ಅಲ್ಲಿ ಒಯ್ಯಬೇಕು, ಅಲ್ಲಿ ಜನರಿಗೆ ಅನುಕೂಲ ಮಾಡಬೇಕಂತಕ್ಕಂಥದ್ದು ಇದು ಸರಿಯಲ್ಲ. ಪ್ರಶ್ನೆನೇ ಇಲ್ಲ ಕೊಡೋ ಪ್ರಶ್ನೆನೇ ಇಲ್ಲ. ಇನ್ನು ಬರೋದನ್ನ ನಾವು ನೋಡ್ತಾ ಇದ್ದೀರಿ ಅಷ್ಟೇ. ಇನ್ನೂ ಹೆಚ್ಚು ಇಂಡಸ್ಟ್ರೀಸ್ಗಳು ಬರಬೇಕು. ಈ ನಮ್ಮ ರಾಜ್ಯದ ನಾಯಕರು, ಆಡಳಿತದಲ್ಲಿರುವಂಥದ್ದು ಕಾಂಗ್ರೆಸ್ ಸರ್ಕಾರ ಕೇಂದ್ರಕ್ಕೆ ಹೋಗ್ಬಿಟ್ಟು ಪದೇ ಪದೇ ಆ ವಿಷಯವನ್ನು ಹೇಳಬೇಕಾಗಿದೆ. HAL ಶಿಫ್ಟ್ ಮಾಡುವ ಪ್ರಶ್ನೆಯೇ ಇಲ್ಲ, ಆ ರೀತಿ ಮಾತುಕತೆಯೂ ನಡೆದಿಲ್ಲ. ಆದರೆ ಆಂಧ್ರ ಪ್ರದೇಶ ಸಿಎಂ ಡಿಫೆನ್ಸ್ ಕಾರಿಡಾರ್ಗೆ ಜಾಗ ಕೊಡುವುದಾಗಿ ಹೇಳಿದ್ದಾರೆ. ಆದರೆ ಕರ್ನಾಟಕದ ಯಾವುದಾದ್ರೂ ಸಚಿವರು ರಕ್ಷಣಾ ಸಚಿವರನ್ನ ಭೇಟಿಯಾಗಿ ಮನವಿ ಮಾಡಿದ್ದಾರಾ? ನಾವು ಭೂಮಿ ಕೊಡ್ತೀವಿ ಅಂತ ಹೇಳಿದ್ದಾರಾ ಅಂತ ಪ್ರಶ್ನಿಸಿದ್ದಾರೆ. HAL ನಮ್ಮಲ್ಲಿದೆ, ಕೆಲಸ ಮಾಡ್ತಾ ಇದೆ, ಅದನ್ನು ಶಿಫ್ಟ್ ಮಾಡೋ ಪ್ರಶ್ನೆನೇ ಇಲ್ಲ. ನಿಮ್ದೇನಿದೆ ಆಫರು ಕೊಡ್ಬೇಕಲ್ಲ ನೀವು. ನಾನೇನು ಇಲ್ಲಿಂದ HAL ಶಿಫ್ಟ್ ಆಗುತ್ತದೆ ಅಂತ ಹೇಳ್ತಾ ಇಲ್ಲ. HAL ಶಿಫ್ಟ್ ಆಗೋದಕ್ಕೆ ಆ ರೀತಿ ಯಾವುದೇ ಮಾತುಕತೆ ನನಗೆ ಗೊತ್ತಿರುವ ಮಟ್ಟಿಗೆ ಆಗಿಲ್ಲ. ಕರ್ನಾಟಕದಿಂದ ಇರುವಂಥ ಅವ್ರಿಗೆ ಮಂತ್ರಿಗಳನ್ನು ಭೇಟಿ ಮಾಡಿ ಕರ್ನಾಟಕ ಕೋಆರ್ಡಿನೇಷನ್ ಮಾಡಿ ಮುಖ್ಯಮಂತ್ರಿಗಳು ಎಂದಾರು ಮಾಡಿದ್ದಾರೆ? ಯಾವಾಗ ಮಾಡಿದ್ದಾರೆ ಹೇಳ್ರಿ? ಡಿಫೆನ್ಸ್ ಕಾರಿಡಾರ್ ಈಗ ಮಾತಾಡ್ತಾ ಇದ್ದಾರೆ. ಯಾವಾಗ ನಾಯ್ಡೂರು ಮನವಿ ಕೊಟ್ಟ ಮೇಲೆ ಇಷ್ಟು ದಿವಸ ನಿಮ್ಗೆ ಜ್ಞಾನ ಇರಲಿಲ್ವ ಡಿಫೆನ್ಸ್ ಕಾರಿಡಾರ್ ಮನವಿ ಕೊಡ್ಬೇಕಂತ? ನಾನು ಎಷ್ಟೋ ಟೈಮ್ ಲಿಮಿಟ್ ಹಾಕಿದ್ದಾರೆ, 1 ತಿಂಗಳಲ್ಲಿಯೋ 15 ದಿವಸದಲ್ಲಿ ನಾನು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಭೂಮಿ ಕೊಡ್ತೀನಿ ಅಂತ. ನಿಮ್ದೇನಿದೆ ಆಫರು ಕೊಡ್ಬೇಕಲ್ಲ ನೀವು. HAL ಶಿಫ್ಟ್ ಮಾಡುವಂತೆ ನಾನು ಕೇಳಿಲ್ಲ ಎಂದ ಚಂದ್ರಬಾಬು ನಾಯ್ಡು. ಕರ್ನಾಟಕದಲ್ಲಿ ಆಕ್ರೋಶ ಭುಗಿಲೇರ್ತಿದ್ದಂತೆ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಸ್ಪಷ್ಟನೆ ನೀಡಿದ್ದಾರೆ. ಅನಂತಪುರ ಜಿಲ್ಲೆಯ ಲೇಪಾಕ್ಷಿಯಲ್ಲಿ ವಿಮಾನ ತಯಾರಿಸಲು ಅನುಕೂಲಕರವಾದ ಪ್ರದೇಶ ಇರುವ ಬಗ್ಗೆ ಮಾತನಾಡಿದ್ದೇನೆ. ಆದರೆ HAL ಶಿಫ್ಟ್ ಮಾಡುವಂತೆ ನಾನು ಕೇಳಿಲ್ಲ, ಅದು ನನ್ನ చరిత్రಯಲ್ಲೇ ಇಲ್ಲ ಅಂತ స్పష్టನೆ ನೀಡಿದ್ದಾರೆ. అలాంటి విమానాలు తయారు చేసే ప్రదేశానికి అనువైనది అనంతపూర్ జిల్లా లేపాక్షి ప్రాంతం అని చెప్పి కూడా నేను మీకు తెలియజేస్తున్నా. నేను ఆ మాట అడిగాను. ఆ మాట అడిగితే కర్ణాటకలో ఉండేవాళ్ళు కొంతమంది అంటున్నారు బెంగళూరులో ఉండే HAL నేనేదో షిఫ్ట్ చేయాలని కోరానని. నేనెప్పుడు అలాంటి పనులు చెయ్యను. నా చరిత్రలో అది లేదు. అభివృద్ధికి మారు పేరు తెలుగుదేశం పార్టీ తప్ప వేరే రాష్ట్రాల్లో ఉండే ప్రాజెక్టులు తేవాలను, చెడ్డ పేరు తెచ్చుకోవాలను తెలుగుదేశం పార్టీకి లేదని చెప్పి కూడా నేను మీకు తెలియజేస్తున్నా. ಹೀಗೆ HAL ಪ್ರಾಜೆಕ್ಟ್ ಫೈಟ್ಗೆ ತೆರೆ ಎಳೆಯೋ ಪ್ರಯತ್ನವನ್ನ ನಾಯ್ಡು ಮಾಡಿದ್ದಾರೆ. ನಿಜಕ್ಕೂ HAL ಪ್ರಾಜೆಕ್ಟ್ಗಳ ಮೇಲೆ ನಾಯ್ಡು ಕಣ್ಣು ಬಿದ್ದಿಲ್ವಾ? ಮುಂದಿನ ದಿನದಲ್ಲಿ ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್ TV9. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH